ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಬನ್ನಿರಿ ಹಾಗಾದ್ರೆ ಯೇಸುವಿನ ವಾಕ್ಯವನ್ನು ಮತ್ತೊಂದು ಸಾರಿ ಧ್ಯಾನಿಸೋಣ. ಚೆನ್ನಾಗಿದ್ದೀರಾ ಪ್ರಿಯರೇ? ಸಂತೋಷಕರವಾಗಿ, ಪ್ರಶಾಂತಕರವಾಗಿ ನಿದ್ರೆ ಮಾಡಿ ಎಚ್ಚರಗೊಂಡು ಮುಂದಕ್ಕೆ ಸಾಗುತ್ತಾ ಇದ್ದೀರೋ, ಇಲ್ಲವೇ ಇನ್ನೂ ಅದೇ ನಿರುತ್ಸಾಹದಲ್ಲಿಯೂ ಮತ್ತು ನಿರಾಶೆಯಲ್ಲಿಯೂ ಕುಗ್ಗಿ ಹೋಗಿದ್ದೀರಾ? ದೇವರ ಸನ್ನಿಧಿಯಲ್ಲಿ ಸಂಪೂರ್ಣ ಸಂತೋಷ ಇದೆ ಪ್ರಿಯರೇ. ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಜೀವಿತದಲ್ಲಿ ದೇವರೇ, ನಾವು ಎದುರಿಸುವಂತಹ ಪ್ರತಿಯೊಂದು ಸಮಸ್ಯೆಗೂ ನಿಮ್ಮಲ್ಲಿ ಪರಿಹಾರ ಇರೋದರಿಂದ ನಿಮ್ಮನ್ನೇ ನಾವು ನಂಬಿದ್ದೇವೆ. ನಿಮ್ಮ ಚಿತ್ತದಂತೆ ನಡೆಯುವುದಾದರೆ ನಾವು ಸುರಕ್ಷಿತರಾಗಿರುತ್ತೇವೆ ಎಂಬುದಾಗಿ ನಂಬುತ್ತೇವೆ. ನಿಮ್ಮ ಚಿತ್ತವನ್ನು ತಿಳಿಯಪಡಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಬನ್ನಿ ಹಾಗಾದರೆ ಈ ದಿನ ದೇವರ ವಾಕ್ಯ ಧ್ಯಾನ ಮಾಡೋಣ. ಅಪೊಸ್ತಲರ ಕೃತ್ಯ 22ನೇ ಅಧ್ಯಾಯ 10ನೇ ವಚನ ಹೇಳುತ್ತದೆ, ಆಗ ನಾನು, ಕರ್ತನೇ, ನಾನೇನು ಮಾಡಬೇಕು ಎಂದು ಕೇಳಿದೆನು. ಈ ಸಂದರ್ಭ ಏನಾಗಿದೆ ಎಂದು ತಿಳಿದುಕೊಳ್ಳಬೇಕಾದ್ರೆ ಈ ಅಧ್ಯಾಯ ನೀವು ಓದಬೇಕು. ಆಲ್ರೆಡಿ ನೀವು ಓದಿದವರಾಗಿರೋದಾದ್ರೆ ಈಗಾಗಲೇ ನಿಮಗೆ ಅರ್ಥವಾಗಿದ್ದಿರುತ್ತೆ. ಬಹಳ ಮತವೈರಾಗ್ಯದಿಂದ ತುಂಬಿದ ಪೌಲನು ಬಹಳ ನಿಷ್ಠಾವಂತನಾಗಿ ನನ್ನ ಮತಾಚಾರವನ್ನು ಪಾಲಿಸುತ್ತಿದ್ದೇನೆ ಎನ್ನುವಂತಹ ಒಂದು ರೋಷದೊಂದಿಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರನ್ನೂ ಹಿಂಸಿಸುವುದಕ್ಕಾಗಿ, ಚದುರಿಸುವುದಕ್ಕಾಗಿ ಪ್ರಯತ್ನಿಸುತ್ತಾ ಇದ್ದ. ಧರ್ಮಶಾಸ್ತ್ರ ನನಗೆ ಗೊತ್ತಿದೆ ಎಂದು ಹೇಳುತ್ತಾನೆ ಹೊರತು ಆ ಧರ್ಮಶಾಸ್ತ್ರ ಪ್ರವಾದನೆಗಳ ಪ್ರಕಾರ ಈ ಲೋಕಕ್ಕೆ ಬಂದಿರುವಂತಹ ಮೆಸ್ಸಯ್ಯನನ್ನು, ರಕ್ಷಕನನ್ನು ಅರಿತಿರಲಿಲ್ಲ. ಆಗ ಅದರ ನಿಮಿತ್ತ ಕ್ರೈಸ್ತರೆಲ್ಲರನ್ನು ಹಿಂಸೆಗೊಳಿಸಿ ಅವರನ್ನು ಕೊಂದು ಹಾಕುವುದಕ್ಕಾಗಿಯೂ ಕೂಡ ಅದರ ವಿಷಯದಲ್ಲಿ ಪರ್ಮಿಷನ್ ಪಡೆಯುವುದಕ್ಕಾಗಿ ದಮಸ್ಕದ ರೋಡಿನಲ್ಲಿ ಹೋಗುತ್ತಾ ಇದ್ದ. ಅಕಸ್ಮಾತಾಗಿ ನಡು ಮಧ್ಯಾಹ್ನ ವೇಳೆಯಲ್ಲಿ, ಹಗಲು ಹೊತ್ತಿಗೆ 12 ಗಂಟೆ ಸಮಯಕ್ಕೆ, ಅವಾಗ ದೊಡ್ಡ ಬೆಳಕಿರುತ್ತದಲ್ಲವೇ, ಕಣ್ಣು ಕುಕ್ಕುವಂತೆ ಇರುವಂತಹ ಆ ಒಂದು ಬೆಳಕಿನಲ್ಲಿ ಯೇಸು ಪೌಲನಿಗೆ ದರ್ಶನ ಕೊಡ್ತಾರೆ. ಆ ಪ್ರಕಾಶದ ವಿಪರೀತತೆಯ ನಿಮಿತ್ತ ಕುದುರೆ ಮೇಲಿದ್ದವರೆಲ್ಲ ಕೆಳಗೆ ಬಿದ್ದು ಒಂಥರ ಅಯೋಮಯ ಪರಿಸ್ಥಿತಿಗೊಳಗಾಗ್ತಾರೆ. ಆಗ ಪೌಲನು, ಕರ್ತನೇ, ನೀನು ಯಾರಾಗಿದ್ದೀ ಎಂದು ಕೇಳಿದಾಗ, ನನ್ನನ್ನು ಹಿಂಸೆಗೊಳಿಸುವಂತಹ ಯೇಸುವೇ ನಾನು ಎಂದು ಯೇಸು ಅವನಿಗೆ ಹೇಳಿದಾಗ, ಆಗ ಅವನ ಕಣ್ಣುಗಳು ತೆರೆಯಲ್ಪಡುತ್ತವೆ. ಅಲ್ಲಿಯವರೆಗೂ ಯೇಸು ಕ್ರಿಸ್ತನನ್ನು ಒಬ್ಬ ಬೋಧಕನಂತೆ, ಒಬ್ಬ ಯಹೂದ್ಯನೆಂದು ಮಾತ್ರವೇ ಪರಿಗಣಿಸಿ ತನ್ನ ಜೀವಿತದ ಒಂದು ಮೂಢತ್ವದ ನಿಮಿತ್ತ ಕ್ರಿಸ್ತನನ್ನು ನಂಬಿದವರನ್ನು ಕೊಲ್ಲುತ್ತಾ ಇದ್ದಂತಹ ಆ ಸೌಲನು ಆ ಪ್ರಕಾಶದ ವಿಪರೀತತೆಯ ನಿಮಿತ್ತ ನೆಲಕ್ಕೆ ಬಿದ್ದು ಅವನ ಮನೋನೇತ್ರಗಳು ಬೆಳಗಿಸಲ್ಪಟ್ಟಾಗ, ಕರ್ತನೇ, ನಾನೇನು ಮಾಡಬೇಕು ಅನ್ನುತ್ತಾನೆ. ನನಗೆ ಈ ಮಾತು ಬಹಳ ಇಷ್ಟ ಪ್ರಿಯರೇ. ಕರ್ತನೇ, ನಾನೇನು ಮಾಡಬೇಕು? ಪ್ರತಿದಿನ ಬೆಳಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣವೇ, ಕರ್ತನೇ, ಈ ದಿನ ನನಗೇನು ಮಾಡನ್ನುತ್ತೀರಿ? ಕರ್ತನೇ, ನಾನು ಯಾರಿಗೆ ಏನನ್ನು ಹೇಳಬೇಕನ್ನುತ್ತೀರಿ? ಕರ್ತನೇ, ನನಗೆ ಎಲ್ಲಿಗೆ ಹೋಗನ್ನುತ್ತೀರಿ? ಕರ್ತನೇ, ನಾನು ಯಾವ ರೀತಿಯಾಗಿರಬೇಕು? ಈ ವಿಷಯಗಳಲ್ಲಿ ನಾನು ಯಾವ ತೀರ್ಮಾನ ತೆಗೆದುಕೊಳ್ಳಬೇಕು? ಈ ಕೆಲಸ ಹೇಗೆ ಮಾಡನ್ನುತ್ತೀರಿ, ಆ ಕೆಲಸ ಹೇಗೆ ಮಾಡನ್ನುತ್ತೀರಿ ಎಂದು ಕರ್ತನಿಗೆ ಕೇಳುವ ಅಭ್ಯಾಸ ಏನಾದರೂ ನಿಮಗಿದೆಯಾ? ಅಯ್ಯೋ, ಬಹಳಷ್ಟು ಜನ ಬೆಳಗ್ಗೆ ಎದ್ದ ತಕ್ಷಣವೇ ಈ ದಿನ ನಾನೇನು ಮಾಡಬೇಕು? ಬ್ಯಾಂಕಿಗೆ ಹೋಗಬೇಕು, ದುಡ್ಡನ್ನು ವಿತ್ಡ್ರಾ ಮಾಡಿಕೊಳ್ಳಬೇಕು, ಇಲ್ಲವೇ ದುಡ್ಡನ್ನು ಬ್ಯಾಂಕ್ನಲ್ಲಿ ಕೂಡಿಟ್ಕೊಳ್ಬೇಕು, ಇಲ್ಲವೇ ಈ ದಿನ ಊರಿಗೆ ಹೋಗಬೇಕು, ಇಂತಹ ಊರಿಗೆ ಹೋಗಬೇಕು, ಜಾಬ್ಗೆ ಹೋಗಬೇಕು, ಮಕ್ಕಳ ಎಕ್ಸಾಮಿನೇಷನ್ ಫೀಸ್ ಕಟ್ಟಬೇಕು. ಹೀಗೆ ನಮ್ಮ ಪ್ರಣಾಳಿಕೆಗಳನ್ನು ನಾವು ಹಾಕಿಕೊಳ್ತೇವೆ. ಅಮ್ಮ ಸಿಸ್ಟರ್ಸ್, ನೀವೇನು ಅಂದ್ಕೊಳ್ತೀರಿ? ಬೆಳಗ್ಗೆ ಎದ್ದ ಕೂಡಲೇ ಈ ದಿವಸ ಯಾವ ಕರಿ ಮಾಡಬೇಕು, ಯಾವ ಬ್ರೇಕ್ಫಾಸ್ಟ್ ಸಿದ್ಧ ಮಾಡಬೇಕು, ಈ ದಿನ ಯಾವ ಯಾವ ಕೆಲಸ ಮಾಡಬೇಕು, ಯಾವ ಮಾರ್ಕೆಟ್ಗೆ ಹೋಗಿ ಏನನ್ನು ಕೊಂಡ್ಕೊಳ್ಬೇಕು, ಇವೇ ಆಲೋಚನೆಗಳು ನಮಗಿರ್ತವೆ. ಆದರೆ ಒಂದು ಸಾರಿ ನಿಮ್ಮ ಆಲೋಚನೆಯ ಶೈಲಿಯನ್ನು ಬದಲಾಯಿಸಿಕೊಂಡು ನಿಮ್ಮ ಉದ್ದೇಶವನ್ನಲ್ಲದೆ ದೇವರಿಗೆ ಪ್ರತಿದಿನ
ಪ್ರತಿಯೊಬ್ಬರಿಗೋಸ್ಕರ ದೇವರಲ್ಲಿ ಒಂದು ಪ್ರಣಾಳಿಕೆ ಇದೆ ಎಂದು ಗುರುತಿಸಿ, ಕರ್ತನೇ, ಇನ್ನೊಂದು ದಿನ ನನಗೆ ಕೊಟ್ಟಿದ್ದೀರಿ, ಈ ದಿನದಲ್ಲಿ ನನಗೇನು ಮಾಡನ್ನುತ್ತೀರಿ, ಈ ದಿನದಲ್ಲಿ ಯಾವ ಸಮಯದಲ್ಲಿ ಎಲ್ಲಿರಬೇಕು, ಈ ದಿನದಲ್ಲಿ ಯಾವ ಸಮಯದಲ್ಲಿ ಯಾವ ನಿರ್ಣಯ ಮಾಡಬೇಕು, ಯಾವ ವಿಷಯದಲ್ಲಿ ಎಂತಹ ಉತ್ತರವನ್ನು ಹೇಳಬೇಕೋ ನಿಮ್ಮ ಜ್ಞಾನ ನನಗೆ ದಯಪಾಲಿಸಿರಿ, ನಿಮ್ಮ ಸಹಾಯ ನನಗೆ ದಯಪಾಲಿಸಿರಿ, ನನ್ನ ಬಾಯಿಗೆ ಬಾಯಾಗಿರಿ, ನನ್ನ ಸಂಗಡ ಇರಿ ಎಂದು ಪ್ರಾರ್ಥಿಸುವವರಾಗಿ ನಾವಿರೋದಾದರೆ ಅದ್ಭುತಗಳನ್ನು ನೋಡ್ತೇವೆ. ಪ್ರಿಯರೇ, ಇಂದಿನಿಂದ ಅಭ್ಯಾಸ ಮಾಡಿಕೊಳ್ಳಿರಿ. ನಾನಾದರೂ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಕರ್ತನು ಕೊಟ್ಟ ಆಲೋಚನೆಗಳನ್ನೆಲ್ಲ, ಆತನು ಮಾಡಬೇಕೆಂದು ನನ್ನಲ್ಲಿ ಭಾರ ಇಟ್ಟಿರುವಂತಹ ಕೆಲಸಗಳನ್ನೆಲ್ಲ ಒಂದು ಪೇಪರ್ ಮೇಲೆ ಬರೆದಿಟ್ಕೊಳ್ತೇನೆ. ಅವುಗಳನ್ನು ಬೇಗನೆ ಬರೆದಿಟ್ಕೊಂಡು ಆನಂತರ ಚೆನ್ನಾಗಿ ಅವುಗಳನ್ನು ಅರೇಂಜ್ ಮಾಡಿಕೊಂಡು ಯಾವುದು ಮೊದಲು ಮಾಡಬೇಕು, ಯಾವುದು ನಂತರ ಮಾಡಬೇಕು, ಯಾವುದು ಪ್ರಾಮುಖ್ಯವಾಗಿದೆ, ಯಾವುದು ಯಾವಾಗ ಮಾಡಬೇಕೆಂದು ನಿರ್ಣಯಿಸಿಕೊಂಡು ಒಂದು ದಿನದಲ್ಲಿ ಇಷ್ಟೊಂದು ಕಾರ್ಯಗಳನ್ನು ಮುಗಿಸಬೇಕು, ಇಷ್ಟೊಂದು ಕೆಲಸಗಳನ್ನು ಮಾಡಬೇಕು, ಇಷ್ಟೊಂದು ಸಂದೇಶಗಳನ್ನು ಸಿದ್ಧಪಡಿಸಬೇಕು, ಇಷ್ಟೊಂದು ಸ್ಥಳಕ್ಕೆ ಪ್ರಯಾಣ ಮಾಡಬೇಕು. ಹೀಗೆ ಪ್ರತಿಯೊಂದು ವಿಷಯ ಇಂತಿಂಥವರಿಗೆ ಫೋನ್ ಮಾಡಿ ಅವರನ್ನು ಪ್ರೋತ್ಸಾಹಪಡಿಸಬೇಕು, ಅವರ ವಿಷಯವನ್ನು ತಿಳಿದುಕೊಂಡು ಅವರನ್ನು ಆಧರಿಸಬೇಕು. ಹೀಗೆ ಎಷ್ಟೊಂದು ಆಲೋಚಿಸ್ತೇನೆ. ಕೇಳಿ ಪ್ರಿಯರೇ, ಶ್ರೇಷ್ಠನಾದ ಒಬ್ಬ ವ್ಯಕ್ತಿ ಮಾಡುವಂತಹ ಕೆಲಸಗಳಲ್ಲಿ ಕೆಲವೊಂದು ಕೆಲಸ ಎಷ್ಟು ಪ್ರಾಮುಖ್ಯವಾಗಿವೆ ಎಂದು ಅವನು ಗುರುತಿಸುವವನಾಗಿರುತ್ತಾನೆ. ಆಗ ಅಂಥವರು ಇತರ ವ್ಯಕ್ತಿಗಳ ಜೀವಿತಕ್ಕೆ ಆಶೀರ್ವಾದಕರವಾಗಿ ಮಾರ್ಪಡ್ತಾರೆ, ಅಲಕ್ಷ್ಯ ಮಾಡಿದ್ರೆ ಶಾಪಕರವಾದ ವ್ಯಕ್ತಿಯಾಗಿ ಮಾರ್ಪಡ್ತಾರೆ. ಒಬ್ಬ ಡಾಕ್ಟರ್ ಅವರಿಗೆ ಒಬ್ಬ ಫ್ರೆಂಡ್ ಸಿನಿಮಾಗೆ ಬಾ ಎಂದು ಫೋನ್ ಮಾಡಿದ್ರೆ, ಮತ್ತೊಂದು ಕಡೆ ಇನ್ನೊಂದು ಫೋನ್ ಕಾಲ್ ಹಾಸ್ಪಿಟಲ್ನಿಂದ ಎಮರ್ಜೆನ್ಸಿ ಇದೆ ಬನ್ನಿ ಎಂದು ಕರೆ ಬಂದರೆ, ಒಂದು ಪೇಷಂಟ್ ಅಪಾಯದಲ್ಲಿದೆ ಎಂದು ಫೋನ್ ಮಾಡಿದ್ರೆ ಆ ಡಾಕ್ಟರ್ ಎಲ್ಲಿಗೆ ಹೋಗ್ತಾನೆ ಹೇಳಿ? ಸತ್ರೆ ಸಾಯ್ಲಿ, ಆ ಪೇಷಂಟ್ ಏನಾದರೂ ನಮಗೆ ಬಂಧುವಾಗಿದ್ದಾನೋ, ಆ ಜೂನಿಯರ್ ಡಾಕ್ಟರ್ಗೆ ನೋಡ್ಕೊಂತ ಹೇಳಿ ಸಿನಿಮಾಗೆ ಹೋಗ್ತಾನೋ? ಸಿನಿಮಾ ಯಾವಾಗ ಬೇಕಾದರೂ ನೋಡ್ಬೋದು, ಆದರೆ ಒಂದು ಪ್ರಾಣವನ್ನು ಕಾಪಾಡಬೇಕೆಂದು ಯೋಚಿಸಿ ಮೊದಲು ಹಾಸ್ಪಿಟಲ್ಗೆ ಹೋಗಿ ಚಿಕಿತ್ಸೆ ಕೊಡಿಸುವಂತಹ ಡಾಕ್ಟರ್ಸ್ಗಳು ಕೂಡ ಇರ್ತಾರೆ. ಹಾಗೆಯೇ ನಮ್ಮ ಜೀವಿತದಲ್ಲಿ ನಾವು ಮಾಡುವಂತಹ ಕೆಲವೊಂದು ಕೆಲಸಗಳು ಇನ್ನೊಂದು ಸಾರಿ ಮಾಡಲು ನಿಮಗೆ ಅವಕಾಶ ಸಿಗೋದಿಲ್ಲ. ನಿಮಗೊಂದು ಸಮಯ ಕೊಡುವಾಗ ಆ ಸಮಯವನ್ನು ನೀವು ಸದುಪಯೋಗ ಮಾಡಿಕೊಳ್ಳದೇ ಇರೋದಾದರೆ ಆ ಸಮಯ ಮತ್ತೆ ದೊರಕುವುದಿಲ್ಲ. ಬಹಳಷ್ಟು ಜನರ ಜೀವಿತದಲ್ಲಿ ಸ್ವಲ್ಪವೂ ಕೂಡ ಪ್ರಣಾಳಿಕೆ ಮನಸ್ಸಲ್ಲಿರದೆ ಇಷ್ಟ ಬಂದ ರೀತಿಯಲ್ಲಿ ಕೆಲಸ ಮಾಡಿ, ಯಾರೇನು ಹೇಳ್ತಾರೋ ಅದನ್ನು ಮಾಡುವುದಕ್ಕಾಗಿ, ಯಾವುದು ಅನುಕೂಲವಾಗಿದೆಯೋ ಅದನ್ನು ಮಾಡುವುದಕ್ಕಾಗಿ, ಯಾವುದು ಈಸಿಯಾಗಿರುತ್ತೋ ಅದನ್ನು ಮಾಡಲು ಪ್ರಯತ್ನಿಸ್ತಾರೆ. ಅದಕ್ಕಾಗಿಯೇ ಇಕ್ಕಟ್ಟಿನಲ್ಲಿ, ಚಿಕ್ಕಿನಲ್ಲಿ, ಉರುಳಿನಲ್ಲಿ ಬಿದ್ದು ಹೋಗ್ತಾರೆ. ಅದಕ್ಕಾಗಿಯೇ ಉದಯ ಕಾಲದಲ್ಲಿಯೇ, ಒಂದು ವೇಳೆ ನೀವು ಇತರ ದೇಶದಲ್ಲಿರೋದಾದರೆ ನಿಮಗೆ ಸಾಯಂಕಾಲ ಆಗಿರ್ಬೋದು, ಹೋಗಲಿ ಈಗಲಾದರೂ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು, ದೇವರೇ, ಅಷ್ಟಕ್ಕೂ ನನ್ನ ಜೀವಿತದ ಸಂಗತಿ ಏನಾಗಿದೆ ಹೇಳ್ರಿ? ನನ್ನನ್ನು ಯಾಕೆ ರಕ್ಷಿಸಿಕೊಂಡಿದ್ದೀರಿ? ನಾನು ರಕ್ಷಿಸಲ್ಪಟ್ಟು ಇಷ್ಟೊಂದು ಕಾಲ ಆಗಿದೆ, ನಾನು ಏನು ಸಾಧಿಸಬೇಕೆಂದು, ನಾನು ಏನು ಮಾಡಬೇಕೆಂದು ನೀವು ನನ್ನನ್ನು ಆರಿಸಿಕೊಂಡಿದ್ದೀರಿ? ನಿಮ್ಮ ಪ್ರಣಾಳಿಕೆ ಏನಾಗಿವೆ? ನಿಮ್ಮ ಉದ್ದೇಶ ಏನಾಗಿವೆ ಎಂದು ಪ್ರಾರ್ಥಿಸಿರಿ ಪ್ರಿಯರೇ. ಪ್ರಾರ್ಥನೆ ಅಂದರೆ ದೇವರ ಪ್ರಣಾಳಿಕೆ ಅರಿತುಕೊಳ್ಳುವಂಥದ್ದಾಗಿದೆ, ದೇವರ ಚಿತ್ತ ಅರಿತುಕೊಳ್ಳುವಂಥದ್ದಾಗಿದೆ. ಕರ್ತನೇ, ನಾನೇನು ಮಾಡಬೇಕು? ಕರ್ತನೇ, ನನಗೇನು ಮಾಡನ್ನುತ್ತೀರಿ? ಕರ್ತನೇ, ನೀವು ಹೇಳಿದ್ದನ್ನೇ ನಾನು ಮಾಡುತ್ತೇನೆ ಎಂಬ ಪ್ರಾರ್ಥನೆಯನ್ನು ಮಾಡಿ ನೋಡಿರಿ. ಎಷ್ಟೋ ಚೆನ್ನಾಗಿ ನಿಮ್ಮ ಮೇಲೆ ದೃಷ್ಟಿಯಿಟ್ಟು ನಿಮಗೆ ಆಲೋಚನೆ ಹೇಳುವ ಕರ್ತನು ನಿಮ್ಮನ್ನು ನಡೆಸುತ್ತಾರೆ. ನಿಮ್ಮ ಬದುಕಿನ ದಿನಮಾನಗಳಲ್ಲೆಲ್ಲ ಎಷ್ಟೋ ದೊಡ್ಡ ಕಾರ್ಯಗಳನ್ನು ನೀವು ಸಾಧಿಸುವುದನ್ನು ಕಾಣ್ತೀರಿ. ಒಂದೇ ದಿನದಲ್ಲಿ ಎಷ್ಟೊಂದು ಹೆಚ್ಚಾದ ರೀತಿಯಲ್ಲಿ ದೇವರಿಗೆ ಮಹಿಮೆ ಪಡಿಸುವ ಕಾರ್ಯಗಳನ್ನು ಹಾಗೂ ಶಾಶ್ವತವಾದ ಆಶೀರ್ವಾದಗಳನ್ನು ತಂದುಕೊಡುವ ಕಾರ್ಯಗಳನ್ನು ನೀವು ಮಾಡುವವರಾಗಿರುತ್ತೀರಿ ಎಂದು ನಿಮಗೆ ಗೊತ್ತಾಗುತ್ತೆ. ಲೌಕಿಕ ಕಾರ್ಯಗಳಿಗಿಂತಲೂ ದೇವರ ಕಾರ್ಯಗಳಿಗೆ ಪ್ರಾಧಾನ್ಯತೆ ಕೊಡುವುದನ್ನು ಕಲಿತುಕೊಳ್ಳಿರಿ. ಮನುಷ್ಯರನ್ನು ಸಂತೋಷಪಡಿಸುವುದಕ್ಕಿಂತ ಹೆಚ್ಚಾಗಿ ದೇವರಿಗೆ ಸಂತೋಷಪಡಿಸಬೇಕು, ಆತನಿಗೆ ದುಃಖಪಡಿಸಬಾರದು ಎನ್ನುವುದನ್ನು ಮೊದಲು ಯೋಚಿಸಿ. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಕೆಲಸದಿಂದ ದೇವರು ಸಂತೋಷಪಡಬೇಕು. ಆ ಕೆಲಸ ಇತರರಿಗೆ ಪ್ರಯೋಜನಕರವಾಗಿರಬೇಕು ಎಂಬ ಒಂದು ಗುರಿ ಇಟ್ಟುಕೊಂಡು ನೀವು ಯಾವುದೇ ಕೆಲಸ ಮಾಡಿದ್ರೂ ಸಹ, ನೀವು ಅಡಿಗೆ ಮಾಡಿದ್ರು, ಉದ್ಯೋಗ ಮಾಡಿದ್ರು, ಪ್ರಯಾಣ ಮಾಡಿದ್ರು, ಇಲ್ಲವೇ ಬೇರೆ ಯಾವುದೇ ಉದ್ದೇಶಗಳನ್ನು ನೀವು ಹೊಂದಿಕೊಂಡಿರೋದಾದರೂ ಅವು ಕರ್ತನ ಚಿತ್ತಾನುಸಾರವಾಗಿವೆಯಾ ಎನ್ನುವುದು ನೀವು ಪ್ರಶ್ನಿಸಿಕೊಳ್ಳುವುದಾದರೆ ಧನ್ಯರಾಗುತ್ತೀರಿ. ನಮ್ಮ ಜೀವಿತದಲ್ಲಿ ಬಹಳಷ್ಟು ಸಾರಿ ನಮಗಿಷ್ಟವಾದ ಕಾರ್ಯಗಳನ್ನೇ ಮಾಡುತ್ತಾ ಸಮಯವನ್ನು ಗಂಟೆಗಳವರೆಗೂ ಸಮಯ ಅವುಗಳಲ್ಲಿಯೇ ಕಳೆಯುತ್ತಾ ಕೊನೆಗೆ ಅವಶ್ಯಕವಾದವುಗಳನ್ನು ಮಾಡದೆ ಬಿಟ್ಟು ಬಿಡ್ತಿದ್ದೇವೆ.
ನಮ್ಮ ಬದುಕಿನ ದಿನಮಾನಗಳಲ್ಲೆಲ್ಲ ಯಾವ ವಯಸ್ಸಲ್ಲಿ ಏನನ್ನು ಮಾಡಬೇಕು ಅದನ್ನು ಕೂಡ ಕಲಿತುಕೊಳ್ಳಬೇಕು. ವಯಸ್ಸೆಲ್ಲ ದಾಟಿ ಹೋದ ನಂತರ, ನಿಮ್ಮ ಸಮಯ ಅವಕಾಶವೆಲ್ಲ ದಾಟಿ ಹೋದ ನಂತರ ನೀವೇನೋ ಸಾಧಿಸಬೇಕಂದ್ಕೊಂಡ್ರೆ ನಿಮಗೆ ಅದು ಅಸಾಧ್ಯವಾಗ್ತದೆ. ಆಲೋಚಿಸಿ ನೋಡಿ. ವಿದ್ಯಾಭ್ಯಾಸ ಮಾಡುವ ಮಕ್ಕಳಾಗಿದ್ದೀರಾ? ಹಾಗಾದರೆ ವಿದ್ಯಾಭ್ಯಾಸ ಮಾಡಿ, ಒಳ್ಳೆ ಮಾರ್ಕ್ಸ್ನೊಂದಿಗೆ ಪಾಸ್ ಆಗಿರಿ. ನಿಮ್ಮಲ್ಲಿ ಈಗಾಗಲೇ 10th ಪಾಸ್ ಆಗಿರ್ತೀರಿ, PUC ಪಾಸ್ ಆಗಿರ್ತೀರಿ. ಇದರ ವಿಷಯದಲ್ಲಿ ಅನೇಕರು ವಾಟ್ಸಪ್ ಕಳಿಸುತ್ತಾ ಇದ್ದೀರಿ. ಬಹಳ ಸಂತೋಷ, ಮುಗ್ದೋಯ್ತು. ಮತ್ತೆ ನೆಕ್ಸ್ಟ್ ಏನು? ನೆಕ್ಸ್ಟ್ ಯಾವ ಕಾಲೇಜಿಗೆ ಹೋಗಬೇಕು, ಏನನ್ನು ಓದಬೇಕು? ದೇವರೇ, ಏನು ಓದನ್ನುತ್ತೀರಿ? ಯಾವ ಕಾಲೇಜಿನಲ್ಲಿ ಜಾಯಿನ್ ಆಗನ್ನುತ್ತೀರಿ? ನನ್ನ ವಿಷಯದಲ್ಲಿ ನಿಮ್ಮ ಆಲೋಚನೆಗಳೇನಾಗಿವೆ? ಯಾವುದರಲ್ಲಿ ನಾನು ನಿಪುಣನಾಗುತ್ತೇನೆ ಎಂದು ನೀವು ದೇವರಿಗೆ ಕೇಳ್ತಾ ಇದ್ದೀರಾ? ತಂದೆ ತಾಯಿಗಳೇ, ನೀವು ನಿಮ್ಮ ಮಕ್ಕಳನ್ನು ಯಾವುದರಲ್ಲಿ ಪ್ರೋತ್ಸಾಹಪಡಿಸಬೇಕಂದ್ಕೊಳ್ತಾ ಇದ್ದೀರಾ? ಇಲ್ಲವೇ ನೀವು ಅಂದ್ಕೊಂಡಿದ್ದನ್ನು ನಿಮ್ಮ ಮಕ್ಕಳ ಮೇಲೆ ರುದ್ದಬೇಕೆಂದು ಬಯಸ್ತಿದ್ದೀರಾ? ಇಲ್ಲವೇ ದೇವರ ಚಿತ್ತ ನಮ್ಮ ಮಕ್ಕಳ ವಿಷಯದಲ್ಲಿ ಏನಾಗಿದೆ ಅದು ನೆರವೇರಬೇಕು ಎಂದು ಆಶಿಸುತ್ತಾ ಇದ್ದೀರಾ? ಕರಿಯರ್ ಬಹಳ ಇಂಪಾರ್ಟೆಂಟ್ ಪ್ರಿಯರೇ. ನೀವು ತಪ್ಪಾಗಿರುವಂತಹ ನಿರ್ಣಯಗಳನ್ನು ತೆಗೆದುಕೊಂಡಾಗ ಅದರ ಪ್ರತಿಫಲ ಸ್ವಲ್ಪ ಮಟ್ಟಿಗಾದರೂ ಅನುಭವಿಸಬೇಕಾಗ್ತದೆ. ಮಕ್ಕಳನ್ನು ಸ್ಕೂಲ್, ಕಾಲೇಜಸ್ಗೆ ಸೇರಿಸುವಾಗ ದೇವರ ಚಿತ್ತ ಏನೆಂದು ಅರಿತುಕೊಳ್ಳಿರಿ. ನೀವು ಮನೆ ಬದಲಾಯಿಸಬೇಕಾದಾಗ, ಉದ್ಯೋಗ ಬದಲಾಯಿಸಬೇಕಾದಾಗ, ಒಂದು ವಿವಾಹದ ವಿಷಯದಲ್ಲಿ ಮತ್ತಷ್ಟು ಮುಖ್ಯವಾಗಿ ದೈವ ನಿರ್ಣಯಾನುಸಾರವಾಗಿ ನಿಮ್ಮ ವಿವಾಹ ಆಗಬೇಕೇ ಹೊರತು, ದೇವರೇ ನಮ್ಮ ಮಗನಿಗೆ ವಿವಾಹ ಮಾಡಬೇಕಂದ್ಕೊಳ್ತಿದ್ದೇವೆ, ನಿಮ್ಮ ಚಿತ್ತ ಏನಾಗಿದೆ, ನಿಮ್ಮ ಪ್ರಣಾಳಿಕೆ ಏನಾಗಿದೆ ಎಂದು ಕೇಳಿ ತಿಳಿದುಕೊಳ್ಳಿರಿ. ಯೌವನಸ್ಥರೇ, ನಿಮ್ಮಷ್ಟಕ್ಕೆ ನೀವೇ ನಿರ್ಣಯ ತೆಗೆದುಕೊಳ್ತಾ ಇದ್ದೀರಿ. ನೀವು ನಿಜವಾಗ್ಲೂ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರೋದಾದರೆ ಅವಿಶ್ವಾಸಿಗಳೊಂದಿಗೆ ಸೇರಿ ಇಜ್ಜುಡರಾಗಬೇಡಿರಿ. ಲೋಕದಲ್ಲಿ ಎಷ್ಟೋ ವಸತಿಗಳು, ಅವಕಾಶಗಳು ಇದ್ದಿರುವುದಕ್ಕಾಗಿ ಅಲ್ಲ. ದುಡ್ಡಿದ್ರೆ ಸಾಕಾಗಲ್ಲ ಪ್ರಿಯರೇ ದಾಂಪತ್ಯ ಜೀವಿತಕ್ಕೆ. ಒಂದು ಸುಂದರವಾದ ಮನೆ, ಒಳ್ಳೆ ಬೆಡ್ಡು. ಬಹಳಷ್ಟು ಜನ ಈ ದಿನ ಹುಡುಗಿಯ ಕಡೆಯವರು ನಮಗೆಲ್ಲ ಕೊಡ್ತೇನೆ ಅಂದಿರುವುದರಿಂದ ಮಲಗುವುದಕ್ಕೆ ಮಂಚ, ಕೂತ್ಕೊಳ್ಳುವುದಕ್ಕೆ ಕುರ್ಚಿ, ವಸ್ತುಗಳಿಟ್ಕೊಳ್ಳುವುದಕ್ಕಾಗಿ ಒಂದು ಬೀರುವ, ಬೇಕಾದಷ್ಟು ಬಂಗಾರ ಇವೆಲ್ಲವುಗಳನ್ನು ಕೊಟ್ಟು ಕಳಿಸುತ್ತಾರೆ. ಅದನ್ನೇ ನೋಡಿಕೊಂಡು ಕಣ್ಣು ಮುಚ್ಚಿಕೊಂಡು ಮದುವೆ ಮಾಡಿಕೊಂಡ್ರೆ, ಇಷ್ಟೆಲ್ಲ ವಸ್ತು ಇದ್ದಾಗಿಯೂ ಮನಸ್ಸಿಗೆ ನೆಮ್ಮದಿ ಇಲ್ಲದಿರುವಾಗ ಕುಟುಂಬ ಕಟ್ಟಲ್ಪಡದೆ ಈ ದಿನ ಎಷ್ಟೋ ಕುಟುಂಬಗಳು ಒಡೆದು ಹೋಗ್ತಿವೆ. ಹುಡುಗನಿಗೆ ಒಳ್ಳೆಯ ಆದಾಯವಿದೆ, ಉದ್ಯೋಗ ಇದೆ ಎಂದು ನೋಡಬಾರದು. ಯಾರೋ ಹೇಳಿದ್ದಾರೆ ಎಂದು ಯೋಚಿಸಲೇಬಾರದು. ನಮ್ಮ ದೇಶದಲ್ಲಿ ಪೂಜಾರಿಗಳು ನಿರ್ಣಯಿಸುತ್ತಾ ಇದ್ರು ಪೂರ್ವದಲ್ಲಿ. ಈ ದಿನಗಳಲ್ಲಾದರೂ ಎಲ್ಲಿ ನೋಡಿದ್ರೂ ಕೂಡ ಮ್ಯಾಟ್ರಿಮೋನಿಯಂ ಸೈಟ್ಸ್ಗಳು ಬಂದಿವೆ. ಅದರೊಳಗಡೆ ಹುಡುಕುತ್ತಿದ್ದಾರೆ ಬೇಕಾದಂತಹ ಹುಡುಗನನ್ನು ಇಲ್ಲವೇ ಹುಡುಗಿಯನ್ನು. ಅವುಗಳಲ್ಲಿ ಹುಡುಕಿ ನಿಮಗಿಂಪಾದ, ನಿಮಗಿಷ್ಟಕರವಾದ, ಹೊರಗಿನ ನೋಟ ನೋಡಿ ನಿಮಗಿಷ್ಟವಾದವುಗಳನ್ನೇ ಕೋರಿಕೊಳ್ತಾ ಇದ್ದೀರಿ. ಆದರೆ ದೈವ ನಿರ್ಣಯ ಏನಾಗಿದೆ? ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್. ದೇವರ ಚಿತ್ತ ಏನಾಗಿದೆ ನನ್ನ ವಿವಾಹ ವಿಷಯದಲ್ಲಿ ಎಂದು ಕೇಳಲಿಲ್ವಲ್ಲ? ದೇವರೇ, ನನಗೋಸ್ಕರ ನೇಮಿಸಿರುವ ವ್ಯಕ್ತಿಯನ್ನು ತೋರಿಸು ಎಂದು ದೇವರಿಗೆ ಕೇಳಲಿಲ್ವಲ್ಲ? ಈ ದಿನ ನೀವು ವಿಶ್ವಾಸಿಗಳಾಗಿರುವುದಾದರೆ ಮತ್ತಷ್ಟು ಮುಖ್ಯವಾಗಿ ವಿವಾಹ ವಿಷಯದಲ್ಲಿ ತಪ್ಪು ಹೆಜ್ಜೆ ಹಾಕಿ ತೊಂದರೆಗಳನ್ನು ತಂದುಕೊಳ್ಳಬೇಡಿ. ನನಗಿಷ್ಟವಾಗಿರೋದ್ರಿಂದ ನಾನು ಆ ಅನ್ಯಳಿಗೆ ಮದುವೆ ಆಗುತ್ತೇನೆ ಅಂದಿರುವ ಸಂಸೋನನ ಜೀವಿತ ಏನಾಯ್ತೆಂದು ಒಮ್ಮೆ ನೋಡಿರಿ. ದೈವ ಚಿತ್ತಾನುಸಾರವಾಗಿ ನಡೆದಿರುವ ವಿವಾಹಗಳಲ್ಲಿ ಕಷ್ಟಗಳು, ತೊಂದರೆಗಳು ಇದ್ದಾಗಿಯೂ ಕೂಡ ದೇವರ ಶಾಶ್ವತವಾದ ಆಶೀರ್ವಾದಗಳಿರುತ್ತವೆ. ಯಾವುದೇ ನಿರ್ಣಯ ಮಾಡಿದ್ರೂ ಕೂಡ ಚಿಕ್ಕ ಚಿಕ್ಕ ವಿಷಯದಲ್ಲಿಯೂ ಕೂಡ ಈ ದಿನ ನನಗೇನು ಮಾಡನ್ನುತ್ತೀರಿ ದೇವರೇ? ದೇವರೇ, ನನಗೇನು ಮಾಡನ್ನುತ್ತೀರಿ ಹೇಳ್ರಿ, ಅದನ್ನು ಮಾಡ್ತೇನೆ. ನೀವು ಹೇಳ್ರಿ, ನಾನು ಮಾಡ್ತೇನೆ. ನೀವು ಯಾವುದನ್ನು ಹೇಳ್ತೀರೋ ಅದನ್ನೇ ನಾನು ಮಾಡ್ತೇನೆ ಎಂದು ನೀವು ಸಮರ್ಪಿಸಿಕೊಂಡು ನೋಡ್ರಿ. ನಿಮ್ಮ ಜೀವಿತದಲ್ಲಿ ರಿಗ್ರೆಟ್ಸ್ ಇರೋದಿಲ್ಲ, ವಿಷಾದ ಪಡಬೇಕಾದ ಅವಶ್ಯಕತೆ ಇರಲ್ಲ. ಅಯ್ಯಯ್ಯೋ ಇದನ್ನು ಯಾಕೆ ಮಾಡಿದೆ, ಅಯ್ಯಯ್ಯೋ ಅದನ್ನು ಯಾಕೆ ಮಾಡಿದೆ, ಅಯ್ಯಯ್ಯೋ ಯಾಕೆ ಇದನ್ನು ಮಾಡಿದೆ, ಅಯ್ಯಯ್ಯೋ ನಾನೇ ನನ್ನ ಸ್ವಂತ ಕೈಯಾರೆ ಅವಕಾಶ ಕಳೆದುಕೊಂಡೆ, ಅವಕಾಶ ಹಾಳು ಮಾಡಿಕೊಂಡೆ ಎಂದು ಹೀಗೆ ದುಃಖ ಪಡ್ತಾ ಕೂತ್ಕೊಳ್ಳೋದ್ರಿಂದ ಪ್ರಯೋಜನವೇನು? ದುಡುಕಿ ನಿರ್ಣಯ ತೆಗೆದುಕೊಳ್ಳಬೇಡಿರಿ. ದೈವ ನಿರ್ಣಯ ಯಾವುದೆಂದು ನೀವು ಕಂಡುಕೊಂಡು ದೇವರ ಚಿತ್ತದಲ್ಲಿ, ದೇವರ ಸಮಯದಲ್ಲಿ ದೇವರ ಕಾರ್ಯಗಳು ಯಾವುದೆಂದು ಆತನು ಬಯಲ್ಪಡಿಸುತ್ತಾರೆ. ಹಾಗಾಗಿ ನಂಬಿಕೆಯಿಂದ ಕಾದುಕೊಂಡಿರಿ. ಎವ್ರಿ ಡೇ ಇಷ್ಟು ದಿನ ದೇವ ನಿರ್ಣಯಕ್ಕಾಗಿ ಕಾದುಕೊಂಡೆ. ಆದರೆ ಒಂದು ತಪ್ಪು ಹೆಜ್ಜೆ ಏನಾದರೂ ಹಾಕೋದಾದರೆ ಇನ್ನಷ್ಟೇ. ಯಾರೇ ಆಗಲಿ ಎಷ್ಟೇ ದೂರ ನಡೆದರೂ ಕೂಡ ಒಂದು ಸಾರಿ ಕಾಲ್ ಜಾರಿದ್ರೆ ಬಿದ್ದೋಗ್ತಾರಲ್ಲವೇ? ಅದಕ್ಕಾಗಿ ಪ್ರತಿಯೊಂದು ದಿನ ಪ್ರತಿಯೊಂದು ವಿಷಯದಲ್ಲಿ ಜಾಗರೂಕರಾಗಿದ್ದು ದೇವರ ಚಿತ್ತಾನುಸಾರವಾಗಿ ನಾವು ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಮುಂದೆ ಸಾಗುವಾಗ ದೇವರ ಪ್ರಣಾಳಿಕೆಗಳೆಲ್ಲವೂ ನಮ್ಮ ಜೀವಿತದಲ್ಲಿ ನೆರವೇರ್ತವೆ. ಅಷ್ಟು ಮಾತ್ರವಲ್ಲದೆ ನಾವು ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡ್ತೇವೆ.
ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನೀವೇನು ಮಾಡನ್ನುತ್ತೀರಿ ಎಂದು ತಿಳಿದುಕೊಂಡು ನೀವು ಹೇಳಿದ್ದನ್ನೇ ಮಾಡುವುದಕ್ಕಾಗಿ ದೇವರೇ, ನಿಮ್ಮ ಚಿತ್ತವೇ ನಮ್ಮಲ್ಲಿ ನೆರವೇರಲಿ ಎನ್ನುವ ರೀತಿಯಲ್ಲಿ ನಮ್ಮನ್ನೇ ನಾವು ನಿಮಗೆ ಒಪ್ಪಿಸಿಕೊಂಡು ಉತ್ತಮವಾದ ರೀತಿಯಲ್ಲಿ ಮೇಲಾದದ್ದನ್ನು, ಶಾಶ್ವತವಾದದ್ದನ್ನು ನೀವು ನಮಗೆ ಕೊಡ್ತಾ ಇದ್ದೀರೆಂದು ನಂಬುವವರಾಗಿ, ನಮ್ಮ ಸ್ವಂತ ನಿರ್ಣಯಗಳಿಗೆ, ಉದ್ರೇಕಗಳಿಗೆ, ಮನುಷ್ಯರ ಮಾತುಗಳಿಗೆ ಒಳಗಾಗದೆ, ಪರಿಸ್ಥಿತಿಗಳನ್ನು ನೋಡಿ ನಿರ್ಣಯ ಮಾಡದಂತೆ ಕರ್ತನ ಚಿತ್ತವನ್ನು ಅರಿತುಕೊಂಡು ನಂಬಿಕೆಯಿಂದ ಮುಂದೆ ಸಾಗುವ ಹಾಗೆ ದಿನವೂ ನಿಮ್ಮ ಸನ್ನಿಧಿಯಲ್ಲಿ ಎಚ್ಚರಿಕೆಯಿಂದ ಮೊಳಕಾಲೂರಿ ಪ್ರಾರ್ಥಿಸಿ ದೇವರೇ, ಈ ದಿನವಿಡೀ ನಿಮ್ಮ ಜೊತೆ ಇರುವಿಕೆ, ನಿಮ್ಮ ಸಹಾಯ, ನಿಮ್ಮ ಆಲೋಚನೆ, ನಿಮ್ಮ ಪ್ರಣಾಳಿಕೆಗಳನ್ನು ನೆರವೇರಿಸಲು ನಮಗೆ ಸಹಾಯ ಮಾಡಿರೆಂದು ಬೇಡಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಮೇಲಿಂದ ಮೇಲೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ನೀವು 8939731313 ನಂಬರಿಗೆ ತಪ್ಪದೆ ವಾಟ್ಸಪ್ ಅನ್ನು ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥಿಸ್ತೇವೆ. ನೀವು ಕೂಡ ಪ್ರಾರ್ಥಿಸಿರಿ, ತಪ್ಪದೆ ದೇವರು ಉತ್ತರಿಸುತ್ತಾರೆ. ನೀವೆಲ್ಲಿಂದ ವೀಕ್ಷಿಸುತ್ತಾ ಇದ್ದೀರಿ ಎಂದು ಲೈವ್ ಚಾಟ್ಗೆ ಬಂದು ನಿಮ್ಮ ಹೆಸರು, ಊರನ್ನು ಟೈಪ್ ಮಾಡಿರಿ. ಎಲ್ಲರನ್ನೂ ನಾವು ನೆನಪಿನಲ್ಲಿಟ್ಕೊಂಡು ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವಿರುವ ಸ್ಥಳಕ್ಕೆ ಬಂದು ದೇವರ ವಾಕ್ಯ ಸಾರಬೇಕೆಂದು ಕೂಡ ಬಯಸುತ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ಮುಂಬೈನ ಸುತ್ತಮುತ್ತಲಿರುವಂಥವರಿಗೆ ಒಂದು ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಮೇ 1ನೇ ತಾರೀಕು ಒಂದು ವಿಶೇಷವಾದ ಗೆಟ್ ಟುಗ್ಯಾದರ್ ಮೀಟಿಂಗನ್ನು ನಿಮಗೋಸ್ಕರ ಏರ್ಪಡಿಸುತ್ತಿದ್ದೇವೆ. ಕೇವಲ ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ನಡೆಯಲಿರುವ ಈ ಒಂದು ದಿನ ಮೀಟಿಂಗ್ನಲ್ಲಿ ಖಚಿತವಾಗಿಯೂ ನೀವು ಪಾಲ್ಗೊಳ್ತೀರೆಂದು, ಮುಖಾಮುಖಿಯಾಗಿ ನಿಮ್ಮನ್ನು ನೋಡುವುದಕ್ಕಾಗಿ, ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ, ದೇವರು ಕೊಟ್ಟಿರುವ ಸಂದೇಶ ನಿಮಗೆ ಸಾರುವುದಕ್ಕಾಗಿ ಚೆನ್ನೈನಿಂದ ನಾವು ಮುಂಬೈಗೆ ಬರ್ತಿದ್ದೇವೆ. ಬನ್ನಿರಿ, ಈ ಗೆಟ್ ಟುಗ್ಯಾದರ್ ಮೀಟಿಂಗ್ನಲ್ಲಿ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಇದರ ವಿಳಾಸ ಗಮನಿಸಿರಿ. ಮಾರ್ನಿಂಗ್ ಸ್ಟಾರ್ ಇಂಗ್ಲಿಷ್ ಸ್ಕೂಲ್, ಸಯಾನ್, ಧಾರಾವಿ, ಮುಂಬೈ. ಇನ್ನೂ ಹೆಚ್ಚಿನ ವಿವರ ತಿಳ್ಕೊಳ್ಳಬೇಕಾದ್ರೆ 8939393939 ಎಂಬ ನಂಬರ್ಗೆ ಕರೆ ಮಾಡಿರಿ. ಇಲ್ಲವೇ ವಾಟ್ಸಪ್ ಮೆಸೇಜ್ ಕಳಿಸಿರಿ. ಲಿಂಕ್ ನಿಮಗೆ ಕಳಿಸಲಾಗುವುದು. ಬನ್ನಿರಿ, ನಿಮ್ಮ ಸ್ನೇಹಿತರೊಂದಿಗೆ, ಬಂಧುಗಳೊಂದಿಗೆ ಕೂಡಿ ಬನ್ನಿರಿ. ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಕರ್ತನ ಸನ್ನಿಧಿಯಲ್ಲಿ ನಮ್ಮ ವೈಯಕ್ತಿಕ ಭಾರಗಳಿಗೋಸ್ಕರ ಅನೇಕರಿಗಾಗಿ ವಿಜ್ಞಾಪನೆ ಮಾಡೋಣ. ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ತಪ್ಪದೇ ಬರ್ತಿರಲ್ಲವೋ?